ಇಲ್ಲಿಯವರೆಗೆ ಭೂಪೇಂದ್ರರವರಿಗೆ ತನ್ನ ಮನೆ ಬಣಬಣ ಎನ್ನಿಸುತ್ತಿತ್ತು. ಆದರೆ ಮುಂದಿನ ಕ್ಷಣ ಅವರ ಸಂಪತ್ತಿನ ಅಮಲು ಮತ್ತೆ ಅವರ ಮೇಲೆ ಆವರಿಸಿತು ಮತ್ತು ಅವರು ತನ್ನ ತಲೆಯನ್ನು ಕೊಡವಿ, ಛೇ, ನನಗೆ ಯಾರ ಅಗತ್ಯವೂ ಇಲ್ಲ, ನಾನು ಎಲ್ಲವನ್ನು ಹಣದಿಂದಲೇ ಮಾಡಬಲ್ಲೆ, ಇನ್ನು ಎಷ್ಟು ದಿನ ಮನೆಗೆ ಬರುವುದಿಲ್ಲ ಎಂದು ನೋಡುತ್ತೇನೆ ಎಂದರು. ಇದರ ನಂತರ ಅವರು ಅಡುಗೆ ಮನೆಗೆ ಹೋಗಿ ತನಗಾಗಿ ಏನಾದರೂ ತಿನ್ನಲು ಇದೆಯಾ ನೋಡಿದರು. ಆದರೆ ಅಲ್ಲಿ ತಿನ್ನಲು ಏನೂ ಇರಲಿಲ್ಲ. ಮುಂದುವರೆದ ಭಾಗ. ಇಡೀ ಅಡುಗೆ ಮನೆ ದಿನಸಿ ಸಾಮಾನುಗಳಿಂದ ತುಂಬಿತ್ತು. ಆದರೆ ಅಡುಗೆ ಮಾಡುವವರು ಯಾರೂ ಇರಲಿಲ್ಲ ಮತ್ತು ಭೂಪೇಂದ್ರರವರಿಗೆ ಏನನ್ನೂ ಮಾಡಲು ಬರುತ್ತಿರಲಿಲ್ಲ. ಈಗ ಅವರಿಗೆ ಕೋಪ ಬರಲು ಪ್ರಾರಂಭಿಸಿತು. ಕೋಪದಿಂದ ತುಂಬಿದ ಅವರು ಯಾರನ್ನೋ ಕರೆದು ಅವರ ಮೇಲೆ ಕೂಗುತ್ತಾ, ತಕ್ಷಣ ಒಬ್ಬ ಅಡುಗೆಯವನನ್ನು ಇಲ್ಲಿಗೆ ಕಳುಹಿಸು, 10 ನಿಮಿಷದಲ್ಲಿ ಯಾರಾದರೂ ಅಡುಗೆಯವರು ಬರದೆ ಹೋದರೆ ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಡ ಎಂದು ಹೇಳಿ ಫೋನ್ ಕಟ್ಟು ಮಾಡುತ್ತಾರೆ. ಮತ್ತೊಂದೆಡೆ ಸೂರ್ಯವಂಶಿ ಕುಟುಂಬದಲ್ಲಿ ಮತ್ತೊಮ್ಮೆ ಸಂತೋಷ ತುಂಬಿತ್ತು. ಕಾವ್ಯ ತಾಯಿಯಾಗಲಿದ್ದಾಳೆ ಎಂದು ತಿಳಿದು ಎಲ್ಲರೂ ಸಂತೋಷಪಟ್ಟರು. ವಿರಾಟ್ ನಾಚುತ್ತಾ ತನ್ನ ಕೋಣೆಗೆ ಹೋದನು. ಉಫ್, ಈ ಹುಡುಗಿ ಯಾವಾಗ ಏನು ಮಾತನಾಡುತ್ತಾಳೋ ಗೊತ್ತಿಲ್ಲ, ಆದರೆ ನಾನು ಅವಳನ್ನು ಪ್ರೀತಿಸುತ್ತೇನೆ ಎನ್ನುತ್ತಾ ನಂತರ ಅವನು ಯಾರನ್ನೋ ಕರೆಯುತ್ತಾನೆ. ಕಾವ್ಯ ತನ್ನ ಕೋಣೆಗೆ ಹೋಗಿದ್ದಳು. ಹೊರಗೆ ಚಳಿಯಲ್ಲಿ ಓಡಾಡಲು ತುಂಬ ಮಜಾ ಅನಿಸುತ್ತಿತ್ತು. ಆದರೆ ಈ ಸ್ಯಾಡಿಸ್ಗೆ ತನ್ನಿಷ್ಟದಂತೆ ಮಾಡಬೇಕು ಅಷ್ಟೇ. ಬರಲಿ ಅವನು, ಆಮೇಲೆ ಸರಿಯಾಗಿ ನೋಡಿಕೊಳ್ಳುತ್ತೇನೆ ಎಂದು ಬಡಬಡಾಯಿಸುತ್ತಾ ಅವಳು ಹಾಸಿಗೆ ಮೇಲೆ ಕುಳಿತು ಟಿವಿ ಆನ್ ಮಾಡುತ್ತಾಳೆ. ರಾತ್ರಿಯಾಗಿತ್ತು. ಭೂಪೇಂದ್ರರವರು ತನ್ನ ಮ್ಯಾನೇಜರ್ಗೆ ಮನೆಗೆ ಅಡುಗೆಯವನನ್ನು ಕರೆತರಲು ಕರೆ ಮಾಡಿದ್ದರು. ಅತ್ತ ಭೂಪೇಂದ್ರರವರು ಹಸಿವಿನಿಂದ ಕಂಗೆಟ್ಟಿದ್ದರು. ಅಷ್ಟರಲ್ಲಿ ಮ್ಯಾನೇಜರ್ ಓಡೋಡಿ ಒಳಗೆ ಬಂದನು. ಅವನ ಕೈಯಲ್ಲಿ ಹೋಟೆಲ್ನಿಂದ ತಂದಿದ್ದ ಆಹಾರವಿತ್ತು. ಬಂದೆಯೇ ನೀನು? ಎಲ್ಲಿದ್ದಾನೆ ಆ ಅಡುಗೆಯವನು ಎಂದು ಭೂಪೇಂದ್ರರವರು ಅತ್ತಿತ್ತ ನೋಡುತ್ತಾ ಕೇಳುತ್ತಾರೆ. ಕ್ಷಮಿಸಿ ಸರ್, ಆದರೆ ಇಲ್ಲಿ ಯಾರೂ ಕೆಲಸ ಮಾಡಲು ಸಿದ್ಧರಿಲ್ಲ. ಆದರೆ ನೀವು ಚಿಂತಿಸಬೇಡಿ, ನಾನು ನಾಳೆಯೊಳಗೆ ಯಾರನ್ನಾದರೂ ಹುಡುಕುತ್ತೇನೆ ಮತ್ತು ಸದ್ಯಕ್ಕೆ ನಾನು ನಿಮಗಾಗಿ ಈ ಆಹಾರವನ್ನು ತಂದಿದ್ದೇನೆ ಎಂದು ಹೇಳಿ ಮೇಜಿನ ಮೇಲೆ ಊಟದ ಬಾಕ್ಸ್ಗಳನ್ನು ಇಡುತ್ತಾನೆ. ಭೂಪೇಂದ್ರರ ಕೋಪ ಸ್ವಲ್ಪ ಕಡಿಮೆಯಾಗುತ್ತದೆ ಮತ್ತು ಅವರು ಊಟ ಮಾಡಲು ಕುಳಿತುಕೊಳ್ಳುತ್ತಾರೆ. ಮ್ಯಾನೇಜರ್ ತಕ್ಷಣವೇ ತಟ್ಟೆಗೆ ಊಟ ಬಡಿಸುತ್ತಾನೆ. ಭೂಪೇಂದ್ರರವರು ತುತ್ತು ತಿನ್ನಲು ಪ್ರಾರಂಭಿಸುತ್ತಿದ್ದಂತೆ ಅವರ ಕಣ್ಣುಗಳು ಎದುರಿನ ಕುರ್ಚಿಯತ್ತ ಬೀಳುತ್ತವೆ. ಅಲ್ಲಿ ವಿರಾಟ್ ಕುಳಿತುಕೊಳ್ಳುತ್ತಿದ್ದನು. ತನ್ನ ಇಡೀ ಕುಟುಂಬ ಒಟ್ಟಾಗಿ ಹೇಗೆ ಊಟ ಮಾಡುತ್ತಿತ್ತು ಮತ್ತು ಇಂದು ತಾನು ಒಬ್ಬಂಟಿಯಾಗಿರುವುದನ್ನು ಇದ್ದಕ್ಕಿದ್ದಂತೆ ಅವರು ನೆನಪಿಸಿಕೊಳ್ಳುತ್ತಾರೆ. ಅವರು ತನ್ನ ಮ್ಯಾನೇಜರ್ ಕಡೆಗೆ ನೋಡಿ, ನೀವು ಕೂಡ ಊಟ ಮಾಡಲು ಕುಳಿತುಕೊಳ್ಳಿ ಎನ್ನುತ್ತಾರೆ. ಐ ಆಮ್ ರಿಯಲಿ ಸಾರಿ ಸರ್, ಆದರೆ ಮನೆಯಲ್ಲಿ ಎಲ್ಲರೂ ನನಗಾಗಿ ಕಾಯುತ್ತಿದ್ದಾರೆ, ವಿಶೇಷವಾಗಿ ನನ್ನ ತಾತ. ಆದ್ದರಿಂದ ನಾನು ಈಗ ಹೊರಡಲು ಬಯಸುತ್ತೇನೆ. ಶುಭರಾತ್ರಿ ಸರ್ ಎಂದು ಹೇಳಿ ಅವನು ಹೊರಟು ಹೋಗುತ್ತಾನೆ. ಭೂಪೇಂದ್ರರ ಕಿವಿಯಲ್ಲಿ ಮನೆಯಲ್ಲಿ ಎಲ್ಲರೂ ನನಗಾಗಿ ಕಾಯುತ್ತಿದ್ದಾರೆ, ವಿಶೇಷವಾಗಿ ನನ್ನ ತಾತ ಎನ್ನುವ ಅವನ ಮಾತುಗಳು ಮಾರ್ದನಿಸುತ್ತಿದ್ದವು. ಭೂಪೇಂದ್ರವರಿಗೆ ಊಟ ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ತಟ್ಟೆಯನ್ನು ಸರಿಸಿ ಎದ್ದು ತನ್ನ ಕೋಣೆಗೆ ಹೋಗುತ್ತಾರೆ. ಅವರಿಗೆ ಸಮಯ ನಿಂತು ಹೋದಂತೆ ಭಾಸವಾಗುತ್ತದೆ. ಇನ್ನೊಂದೆಡೆ ಎಲ್ಲೆಲ್ಲೂ ಪ್ರೀತಿಯೇ ತುಂಬಿದ್ದ ವಾತಾವರಣದಲ್ಲಿ ನಮ್ಮ ರಾಘವ್ ಮತ್ತು ವರ್ಷ ಕೂಡ ತಮ್ಮ ಪ್ರೀತಿಯಲ್ಲಿ ಮುಳುಗಿದ್ದರು. ವರ್ಷ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗಿನಿಂದ ರಾಘವನ ಕಾಲುಗಳು ನೆಲದ ಮೇಲೆ ಇರಲಿಲ್ಲ. ಅವನು ಹುಚ್ಚನಂತಾಗಿದ್ದನು ಮತ್ತು ವರ್ಷ ಅವನ ಚೇಷ್ಟೆಗಳನ್ನು ನೋಡಿ ನಗುತ್ತಿದ್ದಳು. ಈ ಸಮಯದಲ್ಲಿ ಅವರಿಬ್ಬರು ತಮ್ಮ ಮನೆಯ ತಾರಸಿಯ ಮೇಲಿದ್ದರು. ಇಬ್ಬರೂ ತಾರಸಿಯ ಮೇಲಿದ್ದ ಜೋಕಾಲಿಯ ಮೇಲೆ ಕುಳಿತಿದ್ದರು. ವರ್ಷ ಅವನ ಭುಜದ ಮೇಲೆ ತಲೆಯನ್ನು ಇಟ್ಟಿದ್ದಳು ಮತ್ತು ರಾಘವ್ ತನ್ನ ಒಂದು ತೋಳಿನಿಂದ ಅವಳನ್ನು ಅಪ್ಪಿಕೊಂಡಿದ್ದನು. ಇಬ್ಬರು ತಮ್ಮ ಪ್ರೀತಿಯ ಮಾತುಗಳಲ್ಲಿ ಮುಳುಗಿದ್ದರು. ವರ್ಷರವರೇ, ನನಗೆ ಎಲ್ಲವೂ ಕನಸಿನಂತೆ ಕಾಣುತ್ತಿದೆ. ನನ್ನ ಪ್ರೀತಿ ನನ್ನ ಜೊತೆಗಿದೆ, ನನ್ನ ಜೀವನ ನನ್ನ ಜೊತೆಗಿದೆ. ನನಗೆ ಇನ್ನೇನು ಬೇಕು? ಸರಿ, ನೀವು ಎಲ್ಲಿಗೆ ಹೋಗಲು ಇಷ್ಟಪಡುತ್ತೀರಿ ಎಂದು ರಾಘವ್ ಕೇಳುತ್ತಾನೆ. ವರ್ಷ ಆಶ್ಚರ್ಯದಿಂದ ಅವನ ಕಡೆ ನೋಡಿ ಸುತ್ತಾಡಲು, ಆದರೆ ಏಕೆ ಎಂದು ಪ್ರಶ್ನಿಸುತ್ತಾಳೆ. ರಾಘವ್ ಅವಳ ಕಡೆ ನೋಡಿ ಅವಳ ಕೂದಲಿನಲ್ಲಿ ತನ್ನ ಬೆರಳುಗಳನ್ನು ಆಡಿಸುತ್ತಾ, ಏನಪ್ಪ ಅಂದ್ರೆ ವರ್ಷ, ನಾನು ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ಮತ್ತು ನೀವು ನನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದಾಗ ನಾನು ನಿಮ್ಮನ್ನು ನಿಮ್ಮ ಇಷ್ಟದ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದುಕೊಂಡಿದ್ದೆ ಎಂದು ತನ್ನದೇ ಆದ ದಾಟಿಯಲ್ಲಿ ಹೇಳುತ್ತಾನೆ. ಅವನು ತುಂಬ ಮುದ್ದಾಗಿ ಕಾಣುತ್ತಿದ್ದನು. ವರ್ಷ ಅವನನ್ನು ದಿಟ್ಟಿಸಿ ನೋಡುತ್ತಲೇ ಇದ್ದಳು. ಆ ಕ್ಷಣದಲ್ಲಿ ಅವಳಿಗೆ ರಾಘವನ ಮೇಲೆ ಎಷ್ಟೊಂದು ಪ್ರೀತಿ ಬರುತ್ತಿತ್ತು ಎಂದರೆ ಹೇಳಲು ಸಾಧ್ಯವಿರಲಿಲ್ಲ. ರಾಘವ್ ಮಾತನಾಡುತ್ತಲೇ ಇದ್ದನು. ವರ್ಷ ಇದ್ದಕ್ಕಿದ್ದಂತೆ ತನ್ನ ತುಟಿಗಳನ್ನು ಅವನ ಕೆನ್ನೆಯ ಮೇಲೆ ಇಟ್ಟು ಮುತ್ತಿಕ್ಕಿ ತಕ್ಷಣವೇ ಎದ್ದು ತಾರಸಿಯ ಇನ್ನೊಂದು ಬದಿಗೆ ಹೋಗುತ್ತಾಳೆ. ಇದೆಲ್ಲ ಎಷ್ಟು ವೇಗವಾಗಿ ನಡೆಯುತ್ತದೆ ಎಂದರೆ ರಾಘವ್ಗೆ ಏನಾಯಿತು ಎಂದು ತಿಳಿದಿರುವುದಿಲ್ಲ. ಅವನು ದಿಗ್ಭ್ರಾಂತನಾಗುತ್ತಾನೆ. ಅವನ ಕೈ ತಾನಾಗಿಯೇ ಕೆನ್ನೆ ಎತ್ತ ಸಾಗುತ್ತದೆ ಮತ್ತು ಅವನ ದೃಷ್ಟಿ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಂಡು ನಿಂತಿದ್ದ ವರ್ಷಳ ಮೇಲೆ ನೆಲೆಸುತ್ತದೆ. ರಾಘವನ ತುಟಿಗಳಲ್ಲಿ ದೊಡ್ಡ ನಗು ಅರಳುತ್ತದೆ. ಅವನು ಎದ್ದು ವರ್ಷಳ ಕಡೆಗೆ ಹೋಗುತ್ತಾನೆ. ರಾಘವ್ ತನ್ನ ಕಡೆ ಬರುತ್ತಿರುವುದನ್ನು ನೋಡಿ ವರ್ಷಳ ಹೃದಯ ಬಡಿತ ಹೆಚ್ಚಾಗುತ್ತದೆ. ತನ್ನ ಕೃತ್ಯ ನೆನಪಾಗಿ ಅವಳ ಬಿಳಿಯ ಕೆನ್ನೆಗಳು ಗುಲಾಬಿ ಬಣ್ಣಕ್ಕೆ ತಿರುಗುತ್ತವೆ. ರಾಘವ್ ಅವಳ ಹಿಂದೆ ಹೋಗಿ ನಿಧಾನವಾಗಿ ತನ್ನ ಗಲ್ಲವನ್ನು ಅವಳ ಭುಜದ ಮೇಲೆ ಇಡುತ್ತಾನೆ. ಇದು ನೀವೇ ಅಲ್ವ ವರ್ಷ ಎಂದು ಹೇಳುತ್ತಾ ಅವನು ತನ್ನ ತೋಳುಗಳನ್ನು ಅವಳ ಸೊಂಟದ ಸುತ್ತಲೂ ಸುತ್ತಿಕೊಳ್ಳುತ್ತಾನೆ. ಅವನ ಸ್ಪರ್ಶದಿಂದ ವರ್ಷ ನಡುಗುತ್ತಾಳೆ. ಅವಳ ಉಸಿರಾಟ ಏರಿಳಿತವಾಗುತ್ತದೆ.
ರಾಘವನ ಬೆರಳುಗಳು ಅವಳ ಹೊಟ್ಟೆಯ ಮೇಲೆ ಚಲಿಸುತ್ತವೆ ಮತ್ತು ಅವನ ತುಟಿಗಳು ಅವಳ ಕುತ್ತಿಗೆಯನ್ನು ಸ್ಪರ್ಶಿಸುತ್ತವೆ. ವರ್ಷ ತಕ್ಷಣವೇ ಹಿಂದೆ ತಿರುಗಿ ತನ್ನ ಮುಖವನ್ನು ಅವನ ಎದೆಯಲ್ಲಿ ಅಡಗಿಸಿಕೊಳ್ಳುತ್ತಾಳೆ. ತಂಪಾದ ಗಾಳಿ ಅವರಿಬ್ಬರನ್ನು ಸ್ಪರ್ಶಿಸಿ ಹಾದು ಹೋಗುತ್ತಿತ್ತು. ಈ ತಂಪಾದ ಗಾಳಿಯಲ್ಲೂ ವರ್ಷಾಳಿಗೆ ಬೆವರು ಬರುತ್ತಿತ್ತು. ಇಲ್ಲಿನ ಅವಳ ಉಸಿರಿನ ಬಿಸಿ ರಾಘವ್ಗೆ ತನ್ನ ಎದೆಯ ಮೇಲೆ ಅನುಭವವಾಗುತ್ತಿತ್ತು. ರಾಘವ್ ತುಂಬ ಪ್ರೀತಿಯಿಂದ ವರ್ಷಾಳ ಮುಖವನ್ನು ಮೇಲೆತ್ತುತ್ತಾನೆ. ವರ್ಷಾಳ ಕೈಗಳ ಮುಷ್ಟಿಗಳು ಬಿಗಿಯಾಗುತ್ತವೆ ಮತ್ತು ಅವಳು ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಳ್ಳುತ್ತಾಳೆ. ನನ್ನ ಕಡೆ ನೋಡಿ ವರ್ಷ. ರಾಘವ್ ಅವಳನ್ನು ತನ್ನ ಕಡೆಗೆ ಇನ್ನಷ್ಟು ಎಳೆದುಕೊಳ್ಳುತ್ತಾ ಹೇಳುತ್ತಾನೆ. ವರ್ಷ ತಲೆ ಅಲ್ಲಾಡಿಸಿ ನಿರಾಕರಿಸುತ್ತಾಳೆ. ರಾಘವ್ ಒಂದೊಂದಾಗಿ ಅವಳ 2 ಕಣ್ಣುಗಳನ್ನು ಮುತ್ತಿಕ್ಕುತ್ತಾ ದಯವಿಟ್ಟು ವರ್ಷ ಎಂದು ಹೇಳುತ್ತಾನೆ. ತನ್ನ ಕಣ್ಣುಗಳನ್ನು ತೆರೆದು ರಾಘವನ ಕಣ್ಣುಗಳಲ್ಲಿ ನೋಡುತ್ತಾಳೆ. ಅಲ್ಲಿ ಅವಳಿಗೆ ತನ್ನ ಬಗ್ಗೆ ಅಪಾರ ಪ್ರೀತಿಯೇ ಕಾಣಿಸುತ್ತದೆ. ಚಂದ್ರನ ಬೆಳಕಿನಲ್ಲಿ ವರ್ಷಳ ಬಿಳಿಯ ಬಣ್ಣ ಇನ್ನಷ್ಟು ಕಂಗೊಳಿಸುತ್ತಿತ್ತು. ಗಾಳಿಗೆ ಅವಳ ಉದ್ದನೆಯ ಕೂದಲು ಹಾರಾಡುತ್ತಿತ್ತು. ಅದು ರಾಘವನನ್ನು ಹುಚ್ಚನನ್ನಾಗಿಸುತ್ತಿತ್ತು. ಅವನ ಕೈಗಳ ಹಿಡಿತ ವರ್ಷಾಳ ಬೆನ್ನಿನ ಮೇಲೆ ಬಿಗಿಯಾಗುತ್ತಾ ಇತ್ತು. ಅವನು ಸ್ವಲ್ಪ ಅವಳ ಹತ್ತಿರ ಹೋಗಿ ಅರ್ಥವಾಗುತ್ತಿಲ್ಲ. ಆಕಾಶದ ಚಂದ್ರ ಹೆಚ್ಚು ಸುಂದರನೋ ಅಥವಾ ನಿಮ್ಮನ್ನು ಸ್ಪರ್ಶಿಸಲು ಭಯವಾಗುತ್ತಿದೆ. ನನ್ನ ಸ್ಪರ್ಶದಿಂದ ನೀವು ವರ್ಷ ದಿಟ್ಟಿಸಿ ಅವನ ಕಣ್ಣುಗಳಲ್ಲಿ ನೋಡುತ್ತಿದ್ದಳು. ಅವಳು ಮಧ್ಯದಲ್ಲೇ ತನ್ನ ಕಾಲ್ಬೆರಳುಗಳ ಮೇಲೆ ನಿಂತು ತನ್ನ ತುಟಿಗಳನ್ನು ರಾಘವನ ತುಟಿಗಳ ಮೇಲೆ ಇಟ್ಟು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾಳೆ. ರಾಘವ್ ಅವಳನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಂಡು ಅವಳ ತುಟಿಗಳನ್ನು ತೀವ್ರವಾಗಿ ಚುಂಬಿಸಲು ಪ್ರಾರಂಭಿಸುತ್ತಾನೆ. ಅವರಿಬ್ಬರು ಒಬ್ಬರನ್ನೊಬ್ಬರ ಪ್ರೀತಿಯಲ್ಲಿ ಕಳೆದು ಹೋಗುತ್ತಾರೆ. ರಾಘವ್ ಮತ್ತು ವರ್ಷ ಪರಸ್ಪರರಲ್ಲಿ ಕಳೆದು ಹೋಗಿದ್ದರು. ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಹಾಸಿಗೆಯ ಮೇಲೆ ಒಂದೇ ಕಂಬಳಿಯಲ್ಲಿ ಒಬ್ಬರಿಗೊಬ್ಬರು ಹತ್ತಿರವಾಗಿ ಪರಸ್ಪರರ ಪ್ರೀತಿಯನ್ನು ಅನುಭವಿಸುತ್ತಿದ್ದರು. ಇಬ್ಬರ ಉಸಿರು ಒಬ್ಬರಲ್ಲೊಬ್ಬರು ಬೆರೆತು ಹೋಗಿ ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಒಂದಾಗುತ್ತಿದ್ದರು. ಇಂದು ನಿಜವಾದ ಅರ್ಥದಲ್ಲಿ ಅವರಿಬ್ಬರು ಪತಿ ಪತ್ನಿಯಾಗಿ ಒಂದಾದರು. ಮರುದಿನ ಬೆಳಿಗ್ಗೆ ಕಾವ್ಯ ಆರಾಮವಾಗಿ ಮಲಗಿದ್ದಳು ಮತ್ತು ವಿರಾಟ್ ಅವಳನ್ನು ನೋಡುತ್ತಿದ್ದನು. ಮಲಗಿದಾಗ ಎಷ್ಟು ಮುದ್ದಾಗಿ ಕಾಣಿಸುತ್ತಾಳೆ, ಈಗಲೇ ಅವಳ ಬಳಿ ಹೋಗಬೇಕು ಅನಿಸುತ್ತಿದೆ ಎಂದು ತನ್ನ ಎದೆಯ ಮೇಲೆ ಕೈಯಿಟ್ಟುಕೊಂಡು ಹೇಳುತ್ತಾನೆ. ಪಿಂಕ್ ಬಣ್ಣದ ನೈಟಿಯಲ್ಲಿ ಕಾವ್ಯ ಅತಿ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ರೇಷ್ಮೆಯಂಥ ಕೂದಲು ಮುಖದ ಮೇಲೆ ಬಿದ್ದು ಅವಳ ಸೌಂದರ್ಯವನ್ನು ಹೆಚ್ಚಿಸುತ್ತಿತ್ತು. ವಿರಾಟ್ ಅವಳನ್ನು ನೋಡುತ್ತಲೇ ಇದ್ದನು. ಅವಳನ್ನು ನೋಡುತ್ತಾ ನನ್ನ ನಿದ್ರೆಯನ್ನು ಕದ್ದು ತಾನು ಮಾತ್ರ ಹೇಗೆ ಆರಾಮವಾಗಿ ಮಲಗಿದ್ದಾಳೆ, ಇವಳಿಗೆ ಈಗಲೇ ಹೇಳುತ್ತೇನೆ ಎಂದುಕೊಂಡು ಅವನು ಅವಳಿಗೆ ಫೋನ್ ಮಾಡುತ್ತಾನೆ. 2-4 ಬಾರಿ ರಿಂಗ್ ಆದ ನಂತರ ಕಾವ್ಯ ತನ್ನ ತೆರೆದ ಕಣ್ಣುಗಳಿಂದಲೇ ಫೋನ್ ತೆಗೆದು ಕಿವಿಗೆ ಇಟ್ಟುಕೊಂಡು, ಏನು ಮಿಸ್ಟರ್ ಸೂರ್ಯವಂಶಿ, ಬೆಳಿಗ್ಗೆ ಬೆಳಿಗ್ಗೆ ನಿಮಗೆ ಶಾಂತಿ ಇಲ್ಲವೇ? ನೀವು ನಾನಿಲ್ಲದೆ ಇರಲು ಸಾಧ್ಯವಿಲ್ಲ ಎಂದು ನಿಮಗೆ ತಿಳಿದಿರುವಾಗ ನನ್ನನ್ನು ಏಕೆ ಬಿಟ್ಟು ಹೋಗಿದ್ದೀರಿ ಎಂದು ನಗುತ್ತಾ ಹೇಳುತ್ತಾಳೆ. ವಿರಾಟ್ ಕೂಡ ಅವಳನ್ನು ನೋಡಿ ನಗುತ್ತಿದ್ದನು. ಹೇಳಿ, ಈಗ ಏಕೆ ಮೌನವಾಗಿದ್ದೀರಿ? ನಾನಿಲ್ಲದೆ ನಿಮಗೆ ಶಾಂತಿ ಇಲ್ಲ ತಾನೆ ಎಂದು ಹೇಳುತ್ತಾಳೆ. ಬೆಳಿಗ್ಗೆ ಬೆಳಿಗ್ಗೆ ನಿಮ್ಮ ಮಿದುಳು ಎಷ್ಟು ವೇಗವಾಗಿ ಕೆಲಸ ಮಾಡುತ್ತದೆ ಮಿಸ್ಟರ್ ಸೂರ್ಯವಂಶಿ. ಹೌದು, ನನಗೆ ನೀವಿಲ್ಲದೆ ಶಾಂತಿ ಇಲ್ಲ. ನನ್ನ ಮನಸ್ಸು ಹಾರುತ್ತಿದೆ. ಎಲ್ಲೆಲ್ಲೂ ನೀವೇ ಕಾಣುತ್ತಿದ್ದೀರಿ. ನಿದ್ದೆಯಲ್ಲಿ, ಎಚ್ಚರದಲ್ಲಿ, ಹೇಳುವಾಗ, ಕುಳಿತುಕೊಳ್ಳುವಾಗ, ಪ್ರತಿ ಕ್ಷಣವೂ. ಇಷ್ಟೇನಾ ಅಥವಾ ಇನ್ನೇನಾದರೂ ಕೇಳಬೇಕೇ ಎಂದು ವಿರಾಟ್ ತನ್ನ ಮನಸ್ಸನ್ನು ಹಗುರ ಮಾಡಿಕೊಂಡಂತೆ ಹೇಳುತ್ತಾನೆ. ಆದರೆ ಈ ಮಾತುಗಳನ್ನೆಲ್ಲ ಕೇಳಿ ಕಾವ್ಯಳ ಮುಖದಲ್ಲಿ ದೊಡ್ಡ ನಗು ಅರಳುತ್ತದೆ. ಅವಳು ಎದ್ದು ಕುಳಿತುಕೊಳ್ಳುತ್ತಾ, ಓ ನನ್ನ ಬೋರಿಂಗ್ ಗಂಡ, ಇಂದು ನೀವು ನನ್ನ ದಿನವನ್ನು ಸುಂದರಗೊಳಿಸಿದ್ದೀರಿ. ಏನು ಬೇಕು ಕೇಳಿ ಎಂದು ನಾಟಕೀಯವಾಗಿ ಹೇಳುತ್ತಾಳೆ. ವಿರಾಟ್ ಅವಳನ್ನು ನೋಡಿ ಮನಸ್ಸಿನಲ್ಲಿ ಹುಚ್ಚಿ, ನಾಟಕಗಾರ್ತಿ, ನನ್ನನ್ನು ತುಂಬ ಕಾಡುತ್ತಿದ್ದಾಳೆ ಅಲ್ವಾ? ಈಗಲೇ ಇವಳಿಗೆ ಹೇಳುತ್ತೇನೆ. ಸರಿ, ಇದನ್ನೆಲ್ಲ ಬಿಟ್ಟು ಬಿಡಿ. ನಾನು ಯಾವ ಕೆಲಸಕ್ಕಾಗಿ ಫೋನ್ ಮಾಡಿದ್ದೇನೆ ಎಂಬುದನ್ನು ಕೇಳಿ ಎಂದು ಅವನು ಸ್ವಲ್ಪ ಗಂಭೀರವಾಗಿ ಹೇಳುತ್ತಾನೆ. ಅವನ ಮಾತು ಕೇಳಿ ಕಾವ್ಯ ಕೂಡ ಸ್ವಲ್ಪ ಗಂಭೀರವಾಗುತ್ತಾಳೆ. ಹೌದು, ಹೇಳಿ ಎಂದು ತನ್ನ ಬಿಚ್ಚಿದ ಕೂದಲನ್ನು ಕಿವಿಯ ಹಿಂದೆ ಸರಿಸುತ್ತಾ ಹೇಳುತ್ತಾಳೆ. ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ ಪಿಂಕ್ ಬಣ್ಣದ ನೈಟಿಯಲ್ಲಿ ಮಲಗಬೇಡಿ ಎಂದು. ಪಿಂಕ್ ಬಣ್ಣದಲ್ಲಿ ನೀವು ಎಷ್ಟು ಹಾಟ್ ಮತ್ತು ಸೆಕ್ಸಿಯಾಗಿ ಕಾಣುತ್ತೀರಿ ಎಂದು ನಿಮಗೆ ಗೊತ್ತಿಲ್ಲ. ಮತ್ತು ನಿಮ್ಮ ಭುಜದಿಂದ ಕೆಳಗೆ ಜಾರುತ್ತಿರುವ ಆ ಸ್ಟ್ರಾಪ್ ಇದೆಯಲ್ಲ, ಅದು ನಿಜವಾಗಿಯೂ ನನ್ನ ಜೀವ ತೆಗೆಯುತ್ತಿದೆ ಎಂದು ಅವಳನ್ನು ಕೆಣಕುತ್ತಾ ಹೇಳುತ್ತಾನೆ. ಅವನ ಮಾತುಗಳನ್ನು ಕೇಳಿ ಕಾವ್ಯಳ ಕೆನ್ನೆಗಳು ಕೆಂಪಾಗುತ್ತವೆ ಮತ್ತು ಅವಳು ತನ್ನ ಭುಜದ ಕಡೆಗೆ ನೋಡುತ್ತಾಳೆ. ನಿಜವಾಗಿಯೂ ಅವಳ ನೈಟಿ ಭುಜದಿಂದ ಜಾರಿತ್ತು. ಅವಳು ತಕ್ಷಣವೇ ಕಂಬಳಿಯಿಂದ ತನ್ನನ್ನು ಮುಚ್ಚಿಕೊಳ್ಳುತ್ತಾ, ನೀವು ಎಲ್ಲಿದ್ದೀರಿ? ನಾನು ಏನು ಧರಿಸಿದ್ದೇನೆ ಎಂದು ನಿಮಗೆ ಹೇಗೆ ಗೊತ್ತು? ನಿಜ ಹೇಳಿ, ನೀವು ಎಲ್ಲಿದ್ದೀರಿ ಎಂದು ನಾಚುತ್ತಾ ಕೇಳುತ್ತಾಳೆ. ವಿರಾಟ್ ಅವಳನ್ನು ತಮಾಷೆ ಮಾಡುತ್ತಾ ತುಂಬ ಖುಷಿಯಾಗಿದ್ದನು. ನಾನು ನಿನ್ನ ಹೃದಯದಲ್ಲಿದ್ದೇನೆ ನನ್ನ ಪ್ರೀತಿ ಎಂದು ಹೇಳಿ ಅವನು ಫೋನ್ ಕಟ್ಟು ಮಾಡುತ್ತಾನೆ. ಕಾವ್ಯ ಹಲೋ ಹಲೋ ಎಂದು ಹೇಳುತ್ತಿರುತ್ತಾಳೆ. ಅವಳು ತನ್ನ ಬಟ್ಟೆಗಳನ್ನು ಸರಿಪಡಿಸಿಕೊಂಡು ಎದ್ದು ಇಡೀ ಕೋಣೆಯನ್ನು ಪರಿಶೀಲಿಸುತ್ತಾಳೆ. ನಂತರ ಶಾಲು ಹೊದ್ದು ಹೊರಗೆ ಹೋಗಿ ನೋಡುತ್ತಾಳೆ. ಆದರೆ ವಿರಾಟ್ ಎಲ್ಲಿಯೂ ಸಿಗುವುದಿಲ್ಲ. ಕಾವ್ಯ ಮನಸ್ಸಿನಲ್ಲಿ ಏನೋ ತೊಂದರೆ ಇದೆ ಎಂದು ಯೋಚಿಸುತ್ತಾಳೆ. ಅತ್ತ ವಿರಾಟ್ ಅವಳನ್ನು ತೊಂದರೆ ಕೊಟ್ಟು ತುಂಬ ಸಂತೋಷಪಟ್ಟಿದ್ದನು. ಆಗ ಅವನ ಫೋನ್ಗೆ ಯಾರೋ ಕರೆ ಮಾಡುತ್ತಾರೆ. ಫೋನ್ನಲ್ಲಿ ಮಾತನಾಡುತ್ತಿರುವಾಗ ಅವನ ಮುಖದ ಭಾವನೆಗಳು ಬದಲಾಗುತ್ತವೆ ಮತ್ತು ಕೊನೆಯಲ್ಲಿ ಅವನು ಫೋನ್ ಕಟ್ಟು ಮಾಡಿ,
ಇನ್ನು 15 ದಿನಗಳು ಮಾತ್ರ ಮಿಸ್ಟರ್ ಸೂರ್ಯವಂಶಿ. ಅದರ ನಂತರ ನಿಮ್ಮ ಆಟ ಮುಗಿಯಿತು. ನಿಮ್ಮ ಈ ನಿಷ್ಪ್ರಯೋಜಕ ಅಹಂಕಾರವನ್ನು ನಾನು ಮುರಿಯುತ್ತೇನೆ ಎಂದು ಹೇಳುತ್ತಾನೆ. 15 ದಿನಗಳ ನಂತರ ಒಂದು ದೊಡ್ಡ ಡೀಲ್ ನಡೆಯಬೇಕಿತ್ತು. ಭೂಪೇಂದ್ರರವರಿಗೆ ತನ್ನೆಲ್ಲ ಆಸ್ತಿಪಾಸ್ತಿ ಪಣಕ್ಕಿಟ್ಟಂತೆ ಆಗಿತ್ತು. ಆ ಡೀಲ್ ಅವರಿಗೆ ಸಿಗದಿದ್ದರೆ ಅವರ ಆಫೀಸ್ ಮಾರಾಟವಾಗುವುದು ಖಚಿತವಾಗಿತ್ತು. ನೋಡುತ್ತಿದ್ದಂತೆ 15 ದಿನಗಳು ಕಳೆದು ಹೋದವು. ರಾಘವ್ ವರ್ಷ ಮತ್ತು ಸಿಯಾಳನ್ನು ಕರೆದುಕೊಂಡು ಕಾಶ್ಮೀರಕ್ಕೆ ಪ್ರವಾಸ ಹೋಗಿದ್ದನು. ವಿರಾಟ್ ಹೊಸ ಆಫೀಸಿನಲ್ಲಿ ಕೆಲಸದಲ್ಲಿ ನಿರತನಾಗಿದ್ದನು. ಈ ಕಂಪನಿಯನ್ನು ಅವನು ತನ್ನ ಸ್ವಂತ ಸಾಮರ್ಥ್ಯದಿಂದ ಖರೀದಿಸಿದ್ದರೂ ಅದಕ್ಕೆ ಎಂದಿಗೂ ಗಮನ ಕೊಟ್ಟಿರಲಿಲ್ಲ. ಆದರೆ ಈಗ ಅವನು ಈ ಕಂಪನಿಯನ್ನು ಉತ್ತುಂಗಕ್ಕೆ ಏರಿಸಲು ತುಂಬ ಶ್ರಮಿಸುತ್ತಿದ್ದನು. ಅಷ್ಟೇ ಅಲ್ಲದೆ ಅವನು ಕಂಪನಿಯ ಹೆಸರನ್ನು KVS ಕಾವ್ಯ ವಿರಾಟ್ ಸೂರ್ಯವಂಶಿ ಎಂದು ಬದಲಾಯಿಸಿದ್ದನು. ಇವೆಲ್ಲದರಲ್ಲೂ ವಿವೇಕ್ ಕೂಡ ಅವನಿಗೆ ಸಾಥ್ ನೀಡುತ್ತಿದ್ದನು. ಅವನು ಕೂಡ ಈಗ ಆಫೀಸಿಗೆ ಬರಲು ಪ್ರಾರಂಭಿಸಿದ್ದನು. ಇಬ್ಬರು ಸಹೋದರರ ನಡುವಿನ ಅಂತರಗಳು ಮಾಯವಾಗುತ್ತಿದ್ದವು. ಅವನಿ ಮನೆಯಲ್ಲೇ ಇದ್ದಳು. ಉಷಾ ಮತ್ತು ಓಂಕಾರ್ ಅವಳನ್ನು ಮತ್ತು ಏಂಜಲ್ನನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಿದ್ದರು. ಅಂತಿಮವಾಗಿ ಅವನಿ ಕೂಡ ಅವರ ಹೃದಯದಲ್ಲಿ ಸ್ಥಾನ ಪಡೆಯಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದಳು. ಇದೇ ರೀತಿ ನಮ್ಮ ಕಾವ್ಯ ಕೂಡ ಹೃದಯಪೂರ್ವಕವಾಗಿ ಪ್ರಯತ್ನ ಮತ್ತು ಸಂಪೂರ್ಣ ಶ್ರದ್ಧೆಯಿಂದ ಶ್ರಮಿಸುತ್ತಿದ್ದಳು. ಮತ್ತು ಕೇವಲ 15 ದಿನಗಳಲ್ಲಿ ಅವಳು ಎಲ್ಲ ಕೆಲಸಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಳು ಎಂದರೆ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ಆ ಜನರೊಂದಿಗೆ ಕೆಲಸ ಮಾಡುವ ಮೂಲಕ ಅವಳು ಕೆಲಸವನ್ನು ಕಲಿಯುವುದಲ್ಲದೆ ಆತ್ಮವಿಶ್ವಾಸವನ್ನು ಪಡೆದುಕೊಂಡಳು. ತುಂಬ ಚುರುಕಾಗಿದ್ದ ಕಾವ್ಯ ಯಾವಾಗ ಬಲಿಷ್ಠಳಾದಳು ಎಂದು ಅವಳಿಗೆ ಗೊತ್ತಾಗಲಿಲ್ಲ. ಬಹುಶಃ ವಿರಾಟ್ನಿಂದ ದೂರವಿರುವ ಪರಿಣಾಮದಿಂದಲೇ ಅವಳು ಎಲ್ಲವನ್ನೂ ಇಷ್ಟು ಬೇಗ ಕಲಿತಳು. ಈಗ ಅವಳು ಭೂಪೇಂದ್ರರನ್ನು ಎದುರಿಸಲು ಸಂಪೂರ್ಣವಾಗಿ ಸಿದ್ಧಳಾಗಿದ್ದಳು. ನಂತರ ಎಲ್ಲರೂ ಕಾತರದಿಂದ ಕಾಯುತ್ತಿದ್ದ ದಿನವೂ ಬಂದಿತು. ವಿಶೇಷವಾಗಿ ವಿರಾಟ್ಗೆ ಇಂದು ಮೀಟಿಂಗ್ ಇತ್ತು ಮತ್ತು ಡೀಲ್ ಯಾರಿಗೆ ಸಿಕ್ಕಿದೆ ಎಂದು ತಿಳಿಯಬೇಕಿತ್ತು. ಭೂಪೇಂದ್ರರವರು ಕೂಡ ತನ್ನ ಸಂಪೂರ್ಣ ಸಿದ್ಧತೆಯೊಂದಿಗೆ ಬರುತ್ತಿದ್ದರು. ಕಳೆದ 15 ದಿನಗಳಲ್ಲಿ ಅವರಿಗೆ ಬಹಳಷ್ಟು ಕೆಟ್ಟ ಸಂಗತಿಗಳು ಸಂಭವಿಸಿದ್ದವು. ತನಗೆ ಅಡುಗೆ ಮಾಡಲು ಒಬ್ಬ ಸೇವಕನನ್ನು ಸಹ ಇಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಒಮ್ಮೊಮ್ಮೆ ತಿಂದರೆ ಒಮ್ಮೊಮ್ಮೆ ಇಲ್ಲ. ಒಮ್ಮೊಮ್ಮೆ ಹೋಟೆಲ್ನಿಂದ ತರಿಸಿಕೊಳ್ಳುತ್ತಿದ್ದರು. ದೊಡ್ಡ ಬಂಗಲೆ ಈಗ ಅವರನ್ನು ತಿನ್ನಲು ಓಡಿಸುತ್ತಿದೆ. ಯಾವುದೋ ನೆಪದಲ್ಲಿ ಅವರಿಗೆ ತನ್ನ ಕುಟುಂಬದ ನೆನಪು ಬರುತ್ತಲೇ ಇತ್ತು. ಕೋಟಿಗಟ್ಟಲೆ ಆಸ್ತಿಯ ಒಡೆಯನಾಗಿದ್ದರೂ ಇಂದು ಅವರು ಯಾರೊಂದಿಗಾದರೂ ಮಾತನಾಡಲು ಹಾತೊರೆಯುತ್ತಿದ್ದರು. ಈಗ ಅವರಿಗೆ ಕಾವ್ಯ ಹೋಗುವಾಗ ಅವಳು ಅವರಿಗೆ ಹೇಳಿದ್ದ ಮಾತುಗಳು ಸಹ ನೆನಪಾಗತೊಡಗಿದವು. ಕಾವ್ಯ ಹೇಳಿದ್ದಳು, ವಿರಾಟ್ ಬದಲಾಗಿದ್ದಾನೆ. ನನ್ನ ಪ್ರೀತಿ ಅವನನ್ನು ಬದಲಾಯಿಸಿದೆ. ಅವನು ನಿಮ್ಮ ಮಾತನ್ನು ಎಂದಿಗೂ ಕೇಳುವುದಿಲ್ಲ ಎಂದು. ಮತ್ತು ಅದೇ ಎಲ್ಲವೂ ನಡೆಯಿತು. ಕಾವ್ಯ ಅವರಿಗೆ ಏನು ಹೇಳಿದ್ದಳೋ ಅದೇ ಅವರಿಗೆ ಆಗುತ್ತಿತ್ತು. ಇತ್ತ ವಿರಾಟ್ ತನ್ನ ಕ್ಯಾಬಿನ್ನಲ್ಲಿ ಇದ್ದನು. ಆಗ ವಿವೇಕ್ ಅವನ ಬಳಿಗೆ ಬಂದು, ಅಣ್ಣ, ಮೀಟಿಂಗ್ಗೆ ಹೋಗುವ ಸಮಯವಾಗಿದೆ. ನೀವು ಇನ್ನೂ ಹೋಗಿಲ್ಲವೇ ಎಂದು ಕೇಳಿದನು. ವಿರಾಟ್ ಅವನ ಕಡೆ ನೋಡಿ ನಂತರ ಸ್ವಲ್ಪ ನಕ್ಕು, ಯಾರು ಮೀಟಿಂಗ್ನಲ್ಲಿ ಇರಬೇಕೋ ಅವರು ಅಲ್ಲಿಗೆ ತಲುಪಿದ್ದಾರೆ ಎಂದು ಹೇಳುತ್ತಾನೆ. ವಿವೇಕ್ ಆಶ್ಚರ್ಯದಿಂದ, ನೀವು ಕಾವ್ಯ ಬಗ್ಗೆ ಮಾತನಾಡುತ್ತಿದ್ದೀರಿ. ಕಾವ್ಯ ಎಲ್ಲವನ್ನು ನಿಭಾಯಿಸಬಲ್ಲಳು ಎಂದು ನಿಮಗೆ ಖಚಿತವೇ? ಅಂದರೆ ಏನಾದರೂ ಗೊಂದಲ ಇಲ್ಲವೇ ಎಂದು ಹೇಳುತ್ತಾನೆ. ಚಿಂತಿಸಬೇಡ ವಿವೇಕ್, ಅವಳು ನಿಭಾಯಿಸುತ್ತಾಳೆ, ನನಗೆ ಗೊತ್ತು ಎಂದು ಹೇಳುತ್ತಾ ನಂತರ ವಿರಾಟ್ ಕೂಡ ಅಲ್ಲಿಂದ ಹೊರಟುತ್ತಾನೆ. ಅತ್ತ ಮೀಟಿಂಗ್ನ ಎಲ್ಲ ಸಿದ್ಧತೆಗಳು ಮುಗಿದಿದ್ದವು. ಇಡೀ ತಂಡ ಅಲ್ಲಿ ಹಾಜರಿತ್ತು. ಮೀಟಿಂಗ್ ರೂಮ್ನಲ್ಲಿ ಕತ್ತಲಿತ್ತು. ಎಲ್ಲರೂ ತಮ್ಮ ತಮ್ಮ ಫೈಲ್ಗಳು, ತಮ್ಮ ತಮ್ಮ ವಿವರಗಳು ಮತ್ತು ತಮ್ಮ ತಮ್ಮ ಪ್ರಸ್ತುತಿಗಳನ್ನು ಈಗಾಗಲೇ ನೀಡಿದ್ದರು. ಈಗ ಫಲಿತಾಂಶ ಮಾತ್ರ ಬರಬೇಕಿತ್ತು. ಭೂಪೇಂದ್ರರವರಿಗೆ ತಾನೇ ಈ ಡೀಲ್ ಪಡೆಯುತ್ತೇನೆ ಎಂದು ತನ್ನ ಮೇಲೆ ಸಂಪೂರ್ಣ ವಿಶ್ವಾಸವಿತ್ತು. ಆಗ ತಂಡದ ಸದಸ್ಯರು ಮಾತನಾಡಲು ಪ್ರಾರಂಭಿಸಿದರು. ಹಲೋ ಎಲ್ಲರಿಗೂ, ಇಂದಿನ ಸ್ಪರ್ಧೆ ತುಂಬ ಕಠಿಣವಾಗಿತ್ತು. ಪ್ರತಿಯೊಬ್ಬರೂ ಒಬ್ಬರಿಗಿಂತ ಒಬ್ಬರು ಉತ್ತಮವಾದ ಪ್ರಸ್ತುತಿಗಳನ್ನು ನೀಡಿದ್ದಾರೆ. ನಮಗೆ ಯಾರನ್ನಾದರೂ ಆಯ್ಕೆ ಮಾಡುವುದು ತುಂಬ ಕಷ್ಟಕರವಾಗಿತ್ತು. ಆದರೆ ನಿಯಮವೇ. ಹಾಗಾಗಿ ನಮ್ಮೆಲ್ಲ ಸದಸ್ಯರನ್ನು ಆಕರ್ಷಿಸಿದ ಕಂಪನಿ ಹೀಗಿದೆ ಎಂದು ಹೇಳುತ್ತಾರೆ. ಭೂಪೇಂದ್ರರ ಮುಖದಲ್ಲಿ ವಿಜಯದ ನಗು ಇತ್ತು. ಈ ಡೀಲ್ ತನಗೆ ಸಿಗುತ್ತದೆ ಎಂದು ಅವರಿಗೆ ತಿಳಿದಿರುವಂತೆ. KVS ಎಂದು ಆ ವ್ಯಕ್ತಿ ಹೇಳಿದನು. ಹೌದು, ಈ ಡೀಲ್ KVS ಕಂಪನಿಗೆ ಹೋಗುತ್ತದೆ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾರೆ. ಆದರೆ ಭೂಪೇಂದ್ರರ ಕಾಲುಗಳ ಕೆಳಗಿನ ನೆಲವೇ ಜಾರಿದಂತಾಗುತ್ತದೆ. ಆ ವ್ಯಕ್ತಿ ಮುಂದೆ ಮಾತನಾಡುತ್ತಾ, ನನಗೆ ಆಶ್ಚರ್ಯವಾಗಿದೆ. ಈ ಕಂಪನಿ ಪ್ರಾರಂಭವಾಗಿ ಕೆಲವೇ ದಿನಗಳಾಗಿವೆ ಮತ್ತು ಆರಂಭದಲ್ಲಿ ಅದು ನಿಮ್ಮೆಲ್ಲರನ್ನು ಹಿಂದಿಕ್ಕಿದೆ. ಸರಿ, ನಿಮ್ಮೆಲ್ಲರಿಗೂ ಶುಭಾಶಯಗಳು. ಇಷ್ಟು ಹೇಳಿ ಅವರೆಲ್ಲರೂ ಅಲ್ಲಿಂದ ಹೊರಟು ಹೋಗುತ್ತಾರೆ. ನಿಧಾನವಾಗಿ ಉಳಿದ ಜನರು ಅಲ್ಲಿಂದ ಹೊರಡಲು ಪ್ರಾರಂಭಿಸುತ್ತಾರೆ. ಭೂಪೇಂದ್ರರವರು ಮಾತ್ರ ಅಲ್ಲಿ ಕುಳಿತಿದ್ದರು. ಕೋಪದಿಂದ ತುಂಬಿದ ಅವರು ಯಾರು ನನ್ನನ್ನು ಸೋಲಿಸಿದ್ದು ಎಂದು ಯೋಚಿಸುತ್ತಿದ್ದರು. ಆಗ ಅವರ ಮ್ಯಾನೇಜರ್ ಅವರ ಬಳಿಗೆ ಬಂದು, ಸರ್, ಇದು ನಿಮಗಾಗಿ ಫೋನ್ ಇದೆ ಎಂದು ಹೇಳುತ್ತಾನೆ. ಭೂಪೇಂದ್ರರವರು ಫೋನನ್ನು ಕಿವಿಗೆ ಇಟ್ಟುಕೊಳ್ಳುತ್ತಾರೆ. ಮಿಸ್ಟರ್ ಸೂರ್ಯವಂಶಿ, ನಾನು KVS ಕಂಪನಿಯಿಂದ ಮಾತನಾಡುತ್ತಿದ್ದೇನೆ. ನಮ್ಮ ಮೇಡಮ್ ನಿಮ್ಮ ಕಂಪನಿಯನ್ನು ಖರೀದಿಸಲು ಬಯಸುತ್ತಾರೆ. ಹೇಗಿದ್ದರೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ. ಆದ್ದರಿಂದ ನಿಮ್ಮ ಬೆಲೆಯನ್ನು ಹೇಳಿ ಎಂದು ಹೇಳುತ್ತಾರೆ. ಈ ಮಾತುಗಳನ್ನು ಕೇಳಿ ಭೂಪೇಂದ್ರರ ಕೋಪ ಇನ್ನಷ್ಟು ಹೆಚ್ಚಾಗುತ್ತದೆ. ಅವರು ಫೋನನ್ನು ಅಲ್ಲೇ ಎಸೆಯುತ್ತಾರೆ. ಯಾರು ನನ್ನನ್ನು ನಾಶಪಡಿಸಿದ್ದು? ಯಾರು ಈ KVS ಎಂದು ಗರ್ಜಿಸುತ್ತಾ ಹೇಳುತ್ತಾರೆ.
ಆಗ ಕಾವ್ಯ ಒಳಗೆ ಬರುತ್ತಾ, ಅದು ನಾನು, ಕಾವ್ಯ ವಿರಾಟ್ ಸೂರ್ಯವಂಶಿ ಎಂದು ಹೇಳುತ್ತಾಳೆ. ಭೂಪೇಂದ್ರರವರಿಗೆ 440 ವೋಲ್ಟ್ನ ವಿದ್ಯುತ್ ಆಘಾತ ತಗುಲಿದಂತಾಗುತ್ತದೆ. ಮುಂದುವರಿಯುವುದು.